ಅವನಿಗೆ 33 ವರ್ಷ, ಆಕೆಗೆ 55 ವರ್ಷ. ಇಬ್ಬರ ನಡುವಿನ ಅಕ್ರಮ ಸಂಬಂಧಕ್ಕೆ ವ್ಯಕ್ತಿಯೊಬ್ಬ ಬಲಿಯಾಗಿದ್ದಾನೆ. ಆಂಟಿ ಜೊತೆಗಿನ ಪ್ರೇಮ ಸಲ್ಲಾಪಕ್ಕೆ ಅಡ್ಡೆ ಹಾಕ್ತಾನೆ ಅಂತ ಅಂಕಲ್ಗೆ ಚಟ ಕಟ್ಟಿದ್ದಾನೆ. ಯಾರೋ ಆಂಟಿ ಪ್ರೇಮಿ ಅಂತೀರಾ? ಇಲ್ಲಿದೆ ನೋಡಿ. ಆಂಟಿ ಜೊತೆ ಯುವಕನ ಪ್ರೇಮ ಸಲ್ಲಾಪ. ಅಕ್ರಮ ಸಂಬಂಧಕ್ಕೆ ಅಂಕಲ್ ಬಲಿ. ಮೂವರು ಆರೋಪಿಗಳ ಬಂಧನ. ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ಪ್ರದೀಪ್ ಆಚಾರ್. ಇವನೊಬ್ಬ ಆಂಟಿ ಲವರ್. 33 ವರ್ಷದ ಪ್ರದೀಪ್ ಆಚಾರ್ ಆಂಟಿ ಮೇಲಿನ ಅಪರಿಮಿತ ಪ್ರೀತಿಯಿಂದ ಅಂಕಲ್ಗೆ ಚಟ ಕಟ್ಟಿದ್ದಾನೆ. ಹೌದು, ಚಿಕ್ಕಮಗಳೂರು ಜಿಲ್ಲೆ ಕಡೂರು ಪಟ್ಟಣದ ಪ್ರದೀಪ್ ಸುಮಾರು 6-7 ವರ್ಷದಿಂದ ಆಂಟಿಯನ್ನ ಪ್ರೀತಿಸ್ತಾ ಇದ್ದಂತೆ. ಮೊದಲು ಅಕ್ಕಪಕ್ಕದ ಮನೆಯಲ್ಲಿದ್ದ ಪ್ರದೀಪ್ ಹಾಗೂ ಆಂಟಿ ನಡುವೆ ಅಕ್ರಮ ಸಂಬಂಧ ಏರ್ಪಟ್ಟಿದೆ. 1-2 ವರ್ಷದ ಹಿಂದೆ ಆಂಟಿ ಕುಟುಂಬ ಬೇರೆಡೆ ಶಿಫ್ಟ್ ಆಗಿತ್ತು. ಆಂಟಿ ಬೇರೆ ಮನೆಗೆ ಶಿಫ್ಟ್ ಆದ್ಮೇಲೆ ಪ್ರದೀಪ್ ಆ ಮನೆಗೆ ಹೋಗಿದ್ದಾಗ ಅಂಕಲ್ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ. ಆದ್ರೂ ಅಂಕಲ್ ಇದೆಲ್ಲ ಬಿಟ್ಬಿಡಿ, ಒಳ್ಳೇದಲ್ಲ ಅಂತ ನೀತಿ ಪಾಠ ಮಾಡಿದ್ದಾರೆ. ಅದಾದ್ಮೇಲೆ ಪ್ರದೀಪ್ ಆಂಟಿನ ಭೇಟಿಯಾಗೋಕೆ ಆಗಿಲ್ಲ, ಆಂಟಿ ಜೊತೆ ಸರಸ ಸಲ್ಲಾಪ ಆಡೋಕೆ ಆಗಿಲ್ಲ. ಇದರಿಂದ ಮಾನಸಿಕನಾದ ಪ್ರದೀಪ್ ತನ್ನ ಗೆಳೆಯರ ಜೊತೆಗೂಡಿ ಸ್ಕೆಚ್ ಹಾಕಿ ಕೊಲೆ ಮಾಡಿದ್ದಾರೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪೊಲೀಸ್ ಠಾಣೆಯಲ್ಲಿ 2ನೇ ತಾರೀಕಿಗೆ ಒಂದು ಮನುಷ್ಯ ಕಾಣೆ ಪ್ರಕರಣ ದಾಖಲಾಗುತ್ತೆ. ಕ್ರೈಮ್ ನಂಬರ್ 157/25. ಇದರಲ್ಲಿ ಒಬ್ಬರು ಸುಬ್ರಹ್ಮಣ್ಯ ಅಂಥೇಳಿ ಅವರು 60 ವರ್ಷದ ಒಬ್ಬರು ವ್ಯಕ್ತಿ ಮನೆಯಿಂದ ಶನಿವಾರ ಅಂದರೆ 31ನೇ ತಾರೀಕಿಗೆ ಹಿಂಗೆ ಕಾಣೆಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೊಟ್ಟಿರ್ತಾರೆ. 2ನೇ ತಾರೀಕಿಗೆ ಅದು ಬಂದು ಕಂಪ್ಲೇಂಟನ್ನು ನೀಡಿರ್ತಾರೆ. ಅವರ ವೈಫ್ ಬಂದು ಕಂಪ್ಲೇಂಟ್ ನೀಡಿರ್ತಾರೆ. ಅದ್ರ ಬೇಸಿಸ್ ಮೇಲೆ ಒಂದು ಮನುಷ್ಯ ಕಾಣೆ ಪ್ರಕರಣ ದಾಖಲಾಗಿರುತ್ತೆ 2ನೇ ತಾರೀಕು. ಅದಾದಮೇಲೆ ಅದೇ ದಿನ 2ನೇ ತಾರೀಕು ಅದೇ ದಿನ ರಾತ್ರಿ ರೈಲ್ವೆ ಪೊಲೀಸರಿಗೆ ರೈಲ್ವೆ ಟ್ರ್ಯಾಕಲ್ಲಿ ಒಂದು ಬಲಗಾಲು, ಒಂದು ಅರೆಬರೆ ಬೆಂದಿರ್ತಕ್ಕಂಥ ಸುಟ್ಟಿರ್ತಕ್ಕಂಥ ಒಂದು ಬಲಗಾಲು ಒಂದು ಅವರಿಗೆ ಟ್ರ್ಯಾಕ್ ಮೇಲೆ ಸಿಗುತ್ತೆ ನೈಟ್. ಸೊ ಅವರು ಹುಡುಕ್ತಾರೆ ಬಾಡಿ ಏನಾರು ಇದೆಯಾ ಅಂಥೇಳಿ. ಅದೆಲ್ಲ ಚೆಕ್ ಮಾಡಲಾಗಿ ನೈಟ್ ಕತ್ಲೆ ಇರೋದ್ರಿಂದ ಅವರಿಗೆ ಎಲ್ಲಿ ಏನೋ ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಸಿಗಲ್ಲ. ಅವರು ಆ ಕಾಲನ್ನು ಹಾಸ್ಪಿಟಲಿಗೆ ಮಾರ್ಚರಿಗೆ ಶಿಫ್ಟ್ ಮಾಡಿ ಮುಂದಿನ ಕ್ರಮ ಕೈಗೊಂಡಿರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರಿಗೆ ಮಾಹಿತಿ ಬರುತ್ತೆ, ಇಲ್ಲಿ ನಮ್ಮದು KM ರೋಡ್ ಏನಿದೆ, ಕಡೂರು ಮಂಗಳೂರು ರೋಡು, ಕಂಸಾಗರ ಹತ್ತಿರ, ಅಂದರೆ ನಮ್ಮ ಕಡೂರಿಂದ ಒಂದು 6-7 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿ ರೋಡ್ ಸೈಡಿಗೆ ಒಂದು ಕಸ ಒಂದು ಚೆಲ್ತಕ್ಕಂಥ ಒಂದು ಜಾಗದಲ್ಲಿ ಒಂದು ಪೂರ್ತಿ ಸಂಪೂರ್ಣವಾಗಿ ಸುಟ್ಟಿರ್ತಕ್ಕಂಥ ಒಂದು ಬಾಡಿ ಇದೆ ಅಂತ ಅವ್ರಿಗೆ ಮಾಹಿತಿ ಬರುತ್ತೆ. ಅವರು ಬಂದು ಪರಿಶೀಲಿಸ್ತಾರೆ. ಪರಿಶೀಲಿಸಿದ ಮೇಲೆ ಅದು ಬಾಡಿ, ಅದು ಮನುಷ್ಯನ ಒಂದು ಬಾಡಿ ಅಂತೇಳಿ ಕಂಡು ಬಂದಿದ್ರ ಮೇಲೆ ಅವರು ಸ್ಥಳೀಯ ಪೊಲೀಸರಿಗೆ ತಿಳಿಸ್ತಾರೆ. ಸ್ಥಳೀಯ ಪೊಲೀಸರು ಹೋಗಿ ಅದನ್ನು ಎಲ್ಲ ಪರಿಶೀಲನೆ ಮಾಡಿ ರೈಲ್ವೆ ಪೊಲೀಸರಿಂದ ನಾವು ಒಂದು ಕಂಪ್ಲೇಂಟನ್ನು ತೆಗೆದುಕೊಂಡು ಪ್ರಕರಣವನ್ನು ದಾಖಲಿಸ್ತೀವಿ. 158/25 ಅಂಡರ್ ಸೆಕ್ಷನ್ 103 ಸಬ್ಸೆಕ್ಷನ್ 1 ಮತ್ತು ಸೆಕ್ಷನ್ 238 BNS ಅಡಿಯಲ್ಲಿ, ಅಂದರೆ ಮುಂಚೆ ಇರ್ತಕ್ಕಂಥ ಯಾವುದು 302 ಮತ್ತು 201 ಅಡಿಯಲ್ಲಿ ನಾವು ಪ್ರಕರಣವನ್ನು ದಾಖಲಿಸ್ತೇವೆ. ದಾಖಲಿಸಿಬಿಟ್ಟು ತನಿಖೆಯನ್ನು ಕೈಗೊಳ್ತೇವೆ. ಅದರಲ್ಲಿ ನಮ್ಮ DSP ತರೀಕೆರೆ ಅವರ ನೇತೃತ್ವದಲ್ಲಿ ಮತ್ತು ರಫೀಕ್ ಕಡೂರು ಇನ್ಸ್ಪೆಕ್ಟರ್ ಅವರಿಂದ ಒಂದು 2 ತಂಡಗಳನ್ನು ರಚನೆ ಮಾಡ್ತೀವಿ. ಸ್ಪೆಷಲ್ ಆಂಟಿ ಮತ್ತು ಪ್ರದೀಪ್ ನಡುವಿನ ಅಕ್ರಮ ಸಂಬಂಧಕ್ಕೆ ಆಂಟಿಯ ಗಂಡ ಸುಬ್ರಹ್ಮಣ್ಯನ ಹೆಣ ಬಿದ್ದಿದೆ. ಹೌದು, ಪ್ರದೀಪ್ ಆಂಟಿಯ ಪತಿ ಸುಬ್ರಹ್ಮಣ್ಯನನ್ನ ಕೊಲೆ ಮಾಡಬೇಕೆಂದ ತನ್ನ ಸ್ನೇಹಿತರ ಜೊತೆ ಸ್ಕೆಚ್ ಹಾಕಿ ಹತ್ಯೆಗೈದು ಪೆಟ್ರೋಲ್ ಸುರಿದು ಸುಟ್ಟು ಹಾಕಿದ್ದಾರೆ. ಕಡೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಕಂಸಾಗಾರ ಗೇಟ್ ಬಳಿ ಸುಬ್ರಹ್ಮಣ್ಯನ ಸುಟ್ಟು ಕರಕಲಾದ ದೇಹ ಪತ್ತೆಯಾಗಿದೆ. ಅಷ್ಟೊತ್ತಿಗಾಗಲೇ ಸುಬ್ರಹ್ಮಣ್ಯನ ಪತ್ನಿ ಪೊಲೀಸ್ ಠಾಣೆಗೆ ಹೋಗಿ ಪತಿ ಕಾಣೆಯಾಗಿರೋ ಬಗ್ಗೆ ದೂರು ನೀಡಿದ್ದಾರೆ. ದೂರನ್ನ ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರಿಗೆ ತನಿಖೆ ವೇಳೆ ಭಯಾನಕ ಸತ್ಯ ಗೊತ್ತಾಗಿದೆ. ಯಾವುದಪ್ಪ ಸತ್ಯ ಅಂದ್ರೆ, ಕೊಲೆಯಾಗಿ ಸುಟ್ಟು ಕರಕಲಾಗಿ ಸಿಕ್ಕ ಶವ ಆ ಆಂಟಿ ಗಂಡನದ್ದೆಂದು, ಆ ವ್ಯಕ್ತಿಯನ್ನ ಕೊಂದವರು ಆಂಟಿಯ ಲವರ್ ಎಂದು, ಆಂಟಿ ಲವರ್ ಪ್ರದೀಪ್ ಆಚಾರ್ ಸ್ನೇಹಿತರಾದ ಸಿದ್ದೇಶ್ ವಿಶ್ವಾಸ್ ಎಂಬುವರನ್ನ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ 2 ವಿಚಾರಗಳಿಗೆ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಪ್ರದೀಪ್ ಅಂತಕ್ಕಂಥವ್ರು ಸಿದ್ದೇಶ ಮತ್ತು ಇನ್ನೊಬ್ಬರು ವಿಶ್ವಾಸ ಅಂತಕ್ಕಂಥ ಅವ್ರದ್ದು ಫ್ರೆಂಡ್ಸನ್ನು ಕರ್ಕೊಂಡು ಒಂದು ಪ್ಲ್ಯಾನನ್ನು ಸಂಚನ್ನು ರೂಪಿಸಿ ಇವ್ರನ್ನ ಸುಬ್ರಹ್ಮಣ್ಯ ಅಂತಕ್ಕಂಥವ್ರನ್ನ ಕರ್ಕೊಂಡು ಹೋಗಿ ಒಂದು ಓಮ್ನಿ ಗಾಡಿಯಲ್ಲಿ ಕರ್ಕೊಂಡೋಗಿ ಓಮ್ನಿ ಗಾಡಿಯಲ್ಲಿ ಹಗ್ಗದಿಂದ ಅವ್ರನ್ನ ಬಿಗಿದು ಅವ್ರನ್ನ ಮರ್ಡರ್ ಮಾಡಿ, ಅದಾದ ಮೇಲೆ ಇದು ಗೊತ್ತಾಗಬಾರ್ದು ಅಂಥೇಳಿ
ಏನು ಮಾಡ್ತಾರೆ, ಅಲ್ಲಿ ಕಂಸಾಗರದ ಹತ್ರ ರೋಡ್ ಸೈಡಿಗೆ, ಏನು KM ರೋಡ್ ಸೈಡಿಗೆ ಬಾಡಿಯನ್ನು ಕಂಪ್ಲೀಟಾಗಿ ಇದು ಯಾವುದೋ ಒಂದು ಇನ್ಫ್ಲಮೇಬಲ್ ಮೆಟೀರಿಯಲ್ ಅದನ್ನು ನಾವು FSL ಕಳಿಸಿದ್ದೀವಿ, ಅದು ಡೀಸೆಲ್ಲ ಪೆಟ್ರೋಲ ಸೀಮೆ ಎಣ್ಣೆನ ಅಂತ ಕೇಳ್ಕೊಳ್ಳಿಕ್ಕೆ. ಅದು ಮತ್ತು ಕೆಲವೊಂದು ಸಾಮಿಲಿಂದ ಕಟ್ಟಿಗೆಯನ್ನು ತಂದುಬಿಟ್ಟು ಕಂಪ್ಲೀಟಾಗಿ ಸುಡ್ತಾರೆ, ಅದನ್ನು ಬಾಡಿಯನ್ನು ಸುಡ್ತಾರೆ. ಇದ್ರ ಮಧ್ಯದಲ್ಲಿ ಅದು ಕಾಲು ಏನು ಸಿಕ್ಕಿದೆ ಅದು ನಾವು ತನಿಖೆಯನ್ನು ಮಾಡ್ತಾಯಿದ್ದೇವೆ, ಕಾಲು ಹೇಗೆ ಹೋಯಿತು ಅಂತೇಳಿ. ನಾವು ಅದು ಇನ್ವೆಸ್ಟಿಗೇಷನಲ್ಲಿ ನಮಗೆ ಇಲ್ಲಿವರೆಗೆ ಕಂಡು ಬಂದಿರತಕ್ಕಂಥದ್ದು ಯಾವುದೋ ಒಂದು ಪ್ರಾಣಿ ಅದನ್ನು ತೆಗೆದುಕೊಂಡು ಹೋಗಿರ್ಬೋದು ಅಂತಕ್ಕಂಥದ್ದು ನಮಗೆ ಇದೆ. ಬಟ್ ಪ್ರೈಮರಿ ಏನಿದೆ ಅದು ಸುಟ್ಟಿರ್ತಕ್ಕಂಥ ಜಾಗ ಅದೇ ಆಗಿರುತ್ತೆ. ಸೊ ಅದಾದಮೇಲೆ ಅಲ್ಲಿ ಸೋಕೋ ಟೀಮು ಮತ್ತು ತನಿಖಾಧಿಕಾರಿಗಳು ಮತ್ತು ಸೀನಿಯರ್ ಆಫೀಸರ್ಸ್ ನಾವೆಲ್ಲ ಹೋಗಿ ಅದನ್ನು ಪರಿಶೀಲಿಸಿ ಅಲ್ಲಿ ಸುಮಾರು ಕ್ರೂಗಳು ನಮಗೆ ಸಿಗುತ್ತೆ. ಅಲ್ಲಿ ಏನು ಅದು ಬಾಡಿ ಸಿಕ್ಕಿದೆ, ಬಾಡಿ ಅಂದರೆ ಅದು ಇಟ್ಸ್ ಅ ಹಾಫ್ ಬರ್ಂಟ್ ಬಾಡಿ, ಅದು ಕಂಪ್ಲೀಟ್ಲಿ ಚಾರಾಗಿರುತ್ತೆ. ಅದು ಬರೀ ಒಂದು ಬ್ಲ್ಯಾಕ್, ನೋಡಲಿಕ್ಕೆ ಬರೀ ಬ್ಲ್ಯಾಕ್ ಮಾತ್ರ ಕಾಣ್ತಕ್ಕಂಥ ಬಾಡಿ ಅದು. ಸೊ ಅದು ಕಂಪ್ಲೀಟ್ಲಿ ಚಾರ್ಡ್ ಆಗಿರ್ತಕ್ಕಂಥ ಬಾಡಿ. ಬಟ್ ಅಲ್ಲಿ ಸುಮಾರು ಕುರುಹುಗಳು ನಮಗೆ ಸೋಕೋ ಟೀಮ್ಗಳಿಗೆ ಮತ್ತು ನಮ್ಮ ಆಫೀಸರ್ಸಿಗೆ ಅದು ಕೋಂಬಿಂಗ್ ಮಾಡಿದಾಗ ಅದು ಸಿಗುತ್ತೆ. ಅದರ ಬೇಸಸ್ ಮೇಲೆ ನಾವು ಇವ್ರದ್ದು ಬಾಡಿ ಇದೆ ಅಂಥೇಳಿ ಐಡೆಂಟಿಫೈ ಮಾಡಿಕೊಂಡು ಅದಾದಮೇಲೆ ಕಾರಣ ಏನು ಮಿಸ್ಸಿಂಗ್ ಆಗಲಿಕ್ಕೆ ಮತ್ತು ಮರ್ಡರ್ ಆಗಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಬೆನ್ನತ್ತಿ ಹೋದಾಗ ಈ 3 ಮಂದಿ ಏನಿದೆ ರೋಲ್ ನಮಗೆ ಕಂಡು ಬರುತ್ತೆ. ಸೊ ಇದು ಏನೂ ನಮಗೆ ಅಲ್ಲಿ ಏನಿದೆ ಸ್ಟಾರ್ಟಿಂಗಲ್ಲಿ ನಮಗೆ ಅದು ಬಾಡಿ ಸಿಕ್ಕಾಗ ನಮಗೆ ಯಾವುದೇ ರೀತಿಯ ಒಂದು ಇದ್ರ ಬಗ್ಗೆ ಏನೂ ಸಾಕ್ಷ್ಯಗಳು ಅಥವಾ ಯಾವುದೇ ರೀತಿಯ ಒಂದು ಮಾಹಿತಿ ಇರಲ್ಲ. ಸೊ ಆದರೂ ಸಹಿತ ಒಂದು ಭಾಳ ವೈಜ್ಞಾನಿಕ ರೀತಿಯಲ್ಲಿ ಇದನ್ನು ನಮ್ಮ ಸೋಕೋ ಟೀಮು, ನಮ್ಮ ಟೆಕ್ನಿಕಲ್ ಟೀಮು ಮತ್ತು ಕಡೂರು ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ರಚಿಸಿರ್ತಕ್ಕಂಥ 2 ಟೀಮ್ಗಳು ಇದನ್ನು ಫಾಲೋ ಅಪ್ ಮಾಡಿ ಸುಮಾರು CC ಕ್ಯಾಮ್ರಾ ಫುಟೇಜಸ್ಸು ಅದನ್ನು ಮತ್ತು ಅವ್ರದ್ದು ಮೊಬೈಲ್ ಕರೆಗಳು ಅದರ ಈ ಥರ ಎಲ್ಲದರ ಬೇಸಸ್ ಮೇಲೆ ಅದನ್ನು ಐಡೆಂಟಿಫೈ ಮಾಡಿ ಈಗ ಕೊನೆಗೆ ಅದು ಪ್ರಕರಣ ಬೆದರಿಸಿದ್ದಾರೆ. ಇದರಲ್ಲಿ 3 ಜನ ಏನು ನಾವು ಅರೆಸ್ಟ್ ಮಾಡಿದ್ದೀವಿ, ಆ 3 ಜನನೂ ನಾವು ಈಗ ತನಿಖೆಗೆ ಒಳಪಡಿಸಿ ಈಗ ನ್ಯಾಯಾಂಗ ಬಂಧನ ಕೊಟ್ಟಿದ್ದೀವಿ. ಇನ್ನೂ ಹೆಚ್ಚಿನ ತನಿಖೆ ಇದರಲ್ಲಿ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ತನಿಖೆಯನ್ನು ಕೈಗೊಂಡು ಮತ್ತೆ ಇದರಲ್ಲಿ ಮತ್ತೆ ಯಾರಾದರೂ ಭಾಗಿಯಾಗಿದ್ದರೆ ನಾವು 100% ಅವ್ರ ಮೇಲೂ ಕ್ರಮ ಕೈಗೊಳ್ತೇವೆ. ಆಂಟಿ ಜೊತೆಗಿನ ಅಕ್ರಮ ಸಂಬಂಧಕ್ಕೆ ಅವಕಾಶ ನೀಡಲಿಲ್ಲವೆಂದು ಅಂಕಲ್ಗೆ ಚಟ್ಟ ಕಟ್ಟಿದ ಪ್ರೇಮಿ ಹಾಗೂ ಅವನ ಸ್ನೇಹಿತರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಇಂಥ ಆರೋಪಿಗಳಿಗೆ ತಕ್ಕ ಶಿಕ್ಷೆ ನೀಡಿದ್ರೆ ಮಾತ್ರ ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಸಾಧ್ಯ ಎನ್ನುತ್ತಾರೆ ಪ್ರಜ್ಞಾವಂತರು. ಬ್ಯೂರೋ ನ್ಯೂಸ್, ದಾವಣಗೆರೆ.